ಮೊದ್ಲು ಇವರು ತಂದೆಯವರು ಎಲ್ಲ ಅದನ್ನು ಮಾಡಿ ಸಿಪಾಯಿನಾಗ ಕೆಲಸನ ಮಾಡಿ ಇದು ನಮ್ಮ ಸಂಸ್ಥಾನದ ಬುಳಪ್ಪ ದೇಸಾಯಿ ಸಂಸ್ಥಾನ ಹಂದಿಗ್ನೂರು ಬಂಕಾಪುರ್ 1865 ನಂಬರ್ 58ನೇ ಸಿಪಾಯಿ. ನಂಬರ್ ಕೂಡ ಅವಾಗ ಕೊಡ್ತಾರೆ. ಇವಾಗ ಪೊಲೀಸ್ ಮತ್ತೆ ಮಿಲಿಟರಿ ಅವ್ರಿಗೆಲ್ಲ ಒಂದೊಂದು ನಂಬರ್ ಇರುತ್ತಲ್ಲ, ಆ ರೀತಿ ಒಂದು ತಾಲೂಕಿಗೆ ಒಂದು ಕಬರ್ಡ್ 8 ಕಬರ್ಡ್ಸ್ ಅದಾವ. 135 ವಿಲೇಜ್ ನಮ್ಮ ಮಂಡ್ರನ್ಯಾಗ ಇದ್ವಲ್ರಿ. ಮತ್ತು ಇವಾಗೂ ಕಿರ್ದಿ ಲೆಕ್ಕ ಹಾಜರಿ ಬೇಕಲ್ರಿ, ಹಾಜರಿ ಬುಕ್. ಎಷ್ಟು ದಿನ ಕೆಲ್ಸಕ್ಕೆ ಬಂದಿದ್ದಾರೆ, ಹಾಜರಿ ಗೈರು ಹಾಜರಿ ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾರ್ಯಾರಿಗೆ ಎಷ್ಟು ಮೊತ್ತ ಕೊಡಬೇಕು. ಅದಕ್ಕೋಸ್ಕರ ಅಲಂಕಾರ ಮಾಡಲಿಕ್ಕೆ, ಪೂಜೆ ಮಾಡ್ಲಿಕ್ಕೋಸ್ಕರ ಹೆಂಗೆ ಗೊಂಬೆ ಕೂರ್ಸೋದಿದೆ, ಹೆಂಗೆ ಓಪನಿಂಗ್? ಆ ರೀತಿ ಇದನ್ನೇನು ಓಪನ್ ಈ ಥರ ಏನು ಹೇಳಿ? ಅದು ಟ್ರಿಕ್ಸ್ ಅಲ್ಲಿ ತೆಗಿಬೇಕು, ಸುಮ್ಮನೆ ಹೆಂಗೆ ಇದು ಮಾಡಿದ್ರೆ ಬರಲ್ಲ. ಅವಾಗ ಹೇಳಿದ್ರು ನಾನು 1855ದಾಗ ಆಗೈತ್ರಿ ಈ ಟೈಪ್ ಈ ಗ್ಲಾಸ್ ಸಿಗಲ್ಲ ಅಂತ. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ಇದು ಕಾರ್ಕೊಂಡ್ ರೂಮ್ ರೀ. ಕಾರ್ಕೊಂಡ್ ರೂಮ್ ಅಂತ ಹೇಳಿದ್ರೆ ಏನು ದೇಸಾಯಿ ಸರ್? ಎಲ್ಲ 8 ತಾಲೂಕಿನಾಗೇನು ಒಬ್ಬೊಬ್ಬರು ಒಂದು ಕಾರ್ಕೊಂಡ್ರು, ಒಂದೊಂದು ಕಬರ್ಡ್ಸ್ ಇದ್ದು. ಅಂದ್ರೆ ಲೆಕ್ಕಪತ್ರಗಳು. ಲೆಕ್ಕಪತ್ರ. ಇದು ಮೈನ್ ಅಡ್ಮಿನಿಸ್ಟ್ರೇಷನ್ ಸೆಂಟರ್ ಹಂದಿಗ್ನೂರು ದೇಸಾಯಿ ಅವ್ರದ್ದು. ಇಲ್ಲಿ ಎಲ್ಲ ಲೆಕ್ಕಪತ್ರಗಳ ವ್ಯವಹಾರ ಎಲ್ಲ ನಡೀತಾ. ಒಂದು ತಾಲೂಕಿಗೆ ಒಂದು ಕಬರ್ಡ್, 8 ಕಬರ್ಡ್ಸ್ ಅದಾವ. ಯಾವ್ಯಾವ ತಾಲೂಕುಗಳೆಲ್ಲ ಸೇರೋದು? ಶಿರಟ್ಟಿ, ಸವಣೂರು, ಸಿಗ್ಗಾಂವ್, ಹಾನಗಲ್, ಕಲ್ಗಟ್ಗಿ, ಹಾವೇರಿ. ಇಷ್ಟು ತಾಲೂಕುಗಳು. ಎಷ್ಟು ಹಳ್ಳಿ ಹಾಗಾದ್ರೆ? 135 ವಿಲೇಜ್ ನಮ್ಮ ಮಂಡ್ರನ್ಯಾಗ ಇದ್ವಲ್ರಿ. ಯಾವ ರೀತಿ ಪತ್ರ ವ್ಯವಹಾರಗಳು ನಡೀತಾ ಇತ್ತು? ಆಗೆಲ್ಲ ನಾ ಕಾರ್ಕೊಂಡ್ರೆ ಪತ್ರ ವ್ಯವಹಾರ ಮಾಡ್ತಿದ್ವು. ಮಾಲಕರಿಗೆ ಬರೆಯೋದು, ಕಾರ್ಕೊಂಡ್ರೆ ಹೇಳ್ತಿದ್ವಿ ಇಂಥ ಊರಿಂದ ಇಷ್ಟ ಇವು ಬಂದು ಭತ್ತ ಅವು, ಮತ್ತು ಇಲ್ಲಿ ಊರಲ್ಲಿ ಯಾರ್ದಾರು ಲಗ್ನ ಆದ್ರೆ ಕೊಡೋದು. ಮೊದ್ಲು ಅಕ್ಕಿ ಅಭಾವ ಇತ್ತಲ್ರಿ, ಅದನ್ನೆಲ್ಲ ಮಾಡ್ತಿದ್ದೆ, ಕಾರ್ಕೊಂಡ್ರೆ ಮಾಡ್ತಿದ್ದೆ. ಓಕೆ. ಎಷ್ಟು ಸುಂಕನ ಕಟ್ತಾ ಇದ್ರು ಇಲ್ಲಿಗೆ? ಸುಂಕದ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ? ಅವ್ರೆ ಅದು ಅಮೌಂಟ್ ನನಗೆ ಗೊತ್ತಿಲ್ಲ ರೀ, ಎಷ್ಟು ಕಟ್ತಿದ್ರು ಕೈ ನಮ್ಮ ಹಿರಿಯರಿಗೆ ಗೊತ್ತದು. ಓಕೆ. ಒಂದು ಏನಾದರೂ ತೋರಿಸ್ಬೋದಾ ಕಬೋರ್ಡ್ ಯಾವ ರೀತಿ ಇರ್ತಾ ಇತ್ತು ಅಂತ? ಈಗ ಬೇರೆ ಇಟ್ಟಾರ, ಗುಲಾಮ್ ಯಾವ್ದು ಏನೇನು ಬೇರೆ ಇಟ್ಟಾರ್ರಿ ಮೇಡಮ್. ಹಾಗಾದ್ರೆ ಈ ಮನೇಲಿ ಎಲ್ಲಿ ಏನೇನಿದೆ ಅಂತ ಗುಲಾಮ್ ಸಾಬ್ಗೆಲ್ಲ ಗೊತ್ತಿರುತ್ತೆ, ಏನು ಅವರೇ ಎಲ್ಲ ನೋಡ್ಕೊಳ್ಳೋದು. ಇಲ್ಲಿ ಕುತ್ಕೊಂಡು ಬರೀತಾ ಇದ್ದಿದ್ದು. ಒಂದು ಏನಾದರೂ ಓಪನ್ ಮಾಡಿ ತೋರಿಸಿ. ಇವಾಗ್ಲೂ ಇಟ್ಟಿದ್ದೀರಾ? ಮತ್ತು ಇವಾಗೂ ಕಿರ್ದಿ ಲೆಕ್ಕ ಹಾಜರಿ ಬೇಕಲ್ರಿ, ಹಾಜರಿ ಬುಕ್. ಇಲ್ಲಿ ಕೆಲಸ ಮಾಡೋರ್ದೆಲ್ಲ ಹಾಜರಾತಿ ಎಲ್ಲ ಮಾಡ್ತಾ ಇರ್ತೀರಾ? ಇವಾಗ ನಾವು ಸ್ಕೂಲಲ್ಲಿ ನೋಡ್ತೀವಿ ಆಬ್ಸೆಂಟ್ ಆಗಿದ್ದವರು, ಪ್ರೆಸೆಂಟ್ ಆಗಿದ್ದವರು. ನೋಡಿ ಇಲ್ಲಿ ಹಂದಿಗ್ನೂರು ದೇಸಾಯಿ ಸರ್ ಯಾವ ದಿನಾಂಕ, ಯಾವ ವಾರ, ಎಷ್ಟು ದಿನ ಕೆಲ್ಸಕ್ಕೆ ಬಂದಿದ್ದಾರೆ, ಹಾಜರಿ ಗೈರು ಹಾಜರಿ ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾರ್ಯಾರಿಗೆ ಎಷ್ಟು ಮೊತ್ತ ಕೊಡಬೇಕು, ಎಷ್ಟು ಕಡಿಮೆ ಆಗಿದೆ, ಟೋಟಲ್ ಎಷ್ಟಾಗಿದೆ, ಈ ವಾರಕ್ಕೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಫುಲ್ ಕಂಪ್ಲೀಟಾಗಿ ಬರೆದಿದ್ದಾರೆ. ಲೆಕ್ಕಪತ್ರ ವ್ಯವಹಾರಗಳನ್ನ ನಾವು ಇವಾಗಲೂ ನೋಡ್ಬೋದು. ಈ ಮಾದರಿಯಲ್ಲಿ ಅಂದಿನ ಕಾಲದಲ್ಲಿ ನಮ್ಮ ರಾಜರು ಮೇಂಟೈನ್ ಮಾಡ್ತಾ ಇದ್ರು. ಇದೇ ಅಲ್ವಾ ಅವ್ರಿಗೆ ಆಧಾರ, ಇದೇ ದಾಖಲೆ ಮೈನ್. ಯಾವ ಹೊಲಕ್ಕೆ ಗಳೆ ಹೋದು, ಎಷ್ಟು ಆಳು ಹೋದು, ಅವೆಲ್ಲ ಡೈರಿ ಇರ್ತವೆ. ಇದನ್ನ ನೋಡಿನೇ ಅವರಿಗೆ ಕೂಲಿಗಿದ್ದವ್ರಿಗೆ ದುಡ್ಡೆಲ್ಲ ಕೊಡ್ಬೇಕಿತ್ತು. ಹಚ್ಚಿ ಮತ್ತೆ ಹಚ್ಚೋದ್ರಿ. ಇದು ಇವಾಗ ನೀವು ಮಾಡ್ಕೊಂಡಿರೋ ಸಿಸ್ಟಮ್ ಇದು ಮೊದ್ಲಿಂದ ಐತೆ ಸಿಸ್ಟಮ್. ಎಷ್ಟು ಆಳೆ ಯಾವ ಹೊಲಕ್ಕೆ ಹೋದು, ಏನು ಬಂತು, ಎಷ್ಟು ಟ್ರ್ಯಾಕ್ಟರ್ ಎದಕ್ಕೆ ಹೋತು, ಇವತ್ತು ಈಗ ಮೇಂಟೈನ್ ಐತೆ. ಅವಾಗ ಎತ್ತುಗಳಿದ್ರೆ ಇವಾಗ ಟ್ಯಾಕ್ಟ್ರಿ, ಬಂಡಿಗಳಿದ್ರೆ ಇವಾಗ ಟ್ಯಾಕ್ಟ್ರಿ. ಎಷ್ಟು ಚಕಡಿ ಇದಕ್ಕೆ ಹೋದವು, ಎಷ್ಟು ಗಳೆ ಹೊಲಕ್ಕೆ ಹೋದವು, ಇವತ್ತು ಎಷ್ಟು ಜನ ದುಡಿದ್ರು. ನಿಮ್ಮ ಈ ಡ್ರೆಸ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಬನ್ನಿ. ಇವು ಸಿಪಾಯಿ ಡ್ರೆಸ್ ಅಂತ ಹೇಳ್ರಿ ಮೇಡಮ್. ಏನಿದು ಬರ್ದಿರೋದು? ಇದು ನಮ್ಮ ಸಂಸ್ಥಾನದ ಬುಳಪ್ಪ ದೇಸಾಯಿ ಸಂಸ್ಥಾನ ಹಂದಿಗ್ನೂರು ಬಂಕಾಪುರ್ 1865 ನಂಬರ್ 58ನೇ ಸಿಪಾಯಿ. ನಂಬರ್ ಕೂಡ ಅವಾಗ ಕೊಡ್ತಾರೆ. ಇವಾಗ ಪೊಲೀಸ್ ಮತ್ತೆ ಮಿಲಿಟರಿ ಅವ್ರಿಗೆಲ್ಲ ಒಂದೊಂದು ನಂಬರ್ ಇರುತ್ತಲ್ಲ, ಆ ರೀತಿಯಾಗಿ. ಇದು ಮರಾಠಿನ ಇದು? ಓಕೆ. ಹಾಗಾದ್ರೆ ಇಲ್ಲಿ ಮರಾಠಿ ಭಾಷೆನೂ ಆಳ್ವಿಕೆಯಲ್ಲಿ ಇತ್ತ? ಮುತ್ತಜ್ಜ ಮರಾಠಿ ಅವರಿದ್ರು, ಅದಕ್ಕೆ ಅವ್ರು ಮರಾಠಿಯಲ್ಲಿ ಬರೀತಾರೆ. ಇದೆ ಅದು ಕಂಚಿಂದ ಅಥವಾ ತಾಮ್ರದ? ಹಿತ್ತಾಳೆದು. ಓಕೆ. ಇದಕ್ಕೆ ಏನು ಹೇಳ್ತಾರೆ ಈ ರೀತಿ ಹಾಕಿದ್ರಲ್ಲ? ಬೆಲ್ಟಾ ಇದು? ಇದು ರೆಡ್ ಕಲರೇ ನೀವು ಯೂಸ್ ಮಾಡೋದು, ಕೆಂಪು ಬಣ್ಣದ್ದೇ. ಇವರು ಮೇಲೆ ಏನಾದ್ರು ಮೇಲೆ ಪೇಟ ಕಟ್ತಾರೆ, ರುಮಾಲ. ಓಕೆ. ಇವರು ಎಲ್ಲಿ? ಅವರು ಈ ನಮ್ಮೂರವ್ರು. ಇವರ
ತಾತನವರು ಎಲ್ಲ ಕೆಲಸ ಮಾಡ್ತಾ ಇದ್ರು. ಮೊದ್ಲು ಇವರು ತಂದೆಯವರು ಎಲ್ಲ ಅದನ್ನ ಮಾಡಿ ಸಿಪಾಯಿನಾಗ ಕೆಲಸನ ಮಾಡ್ತಿದ್ರು. ಓಕೆ, ಅದನ್ನೇ ಬಳುವಳಿಯಾಗಿ ಮುಂದುವರ್ಸ್ಕೊಂಡು ಹೋಗಿ. ಮುಂದುವರ್ಸಿ ಆ ಮನೆತನದವ್ರೆ ಮುಂದೆ ಈಗ ಸಿಪಾಯಿ ಡ್ರೆಸ್ ಹಾಕೋಬೇಕು. ದಸರಾ ಟೈಮಲ್ಲಿ ಅಂದ್ರೆ ಅಂದಿಗ್ನೂರು ದೇಸಾಯಿಯವರ ಸಂಸ್ಥಾನದಲ್ಲಿ ಗ್ರ್ಯಾಂಡ್ ಹಬ್ಬ ಅಂತ ಹೇಳಿದ್ರೆ ದಸರಾನೇ. ಎಷ್ಟು ದಿನಗಳ ಕಾಲ ನಡೆಯುತ್ತೆ? 8-9 ದಿವಸ. ಯಾವ ರೀತಿ ಇರುತ್ತೆ ಆಚರಣೆ ಎಲ್ಲ? ಸಾದಾ ನಾವೀಗ ಸಂಕ್ಷಿಪ್ತ ಮಾಡ್ತೇವ್ರಿ. ಮೊದ್ಲು ದೊಡ್ಡ ಆಚರಣೆ ಇರ್ತಿತ್ತು, ಈಗ ಜನ ಬರಲ್ಲ, ಅದಕ್ಕೆ ಸಂಕ್ಷಿಪ್ತ ಮಾಡ್ಕೊಂಡು ಬನ್ನಿ ಮುಡೋದು ಬರ್ತೀವಿ. ಎಲ್ಲಿದೆ ಇಲ್ಲಿ ಬನ್ನಿ ಮರ? ಅಲ್ಲಿ ಊರ ಹೊರಗೆ ಹೊಲ ಇದೆ, ಅಲ್ಲಿ ಬನ್ನಿ ಮುಡಿದು ಒಂದಿದೆ. ಗೊಂಬೆಗಳೆಲ್ಲ ಕೂರಿಸ್ತೀರಾ ನೀವು? ಈ ಗೊಂಬೆಗಳ ಈಗೆಲ್ಲ ಕುಂದಿರ್ತೀವಿ. ಓಕೆ, ಅವತ್ತಿನ ಫುಡ್ಡು ಆಹಾರ ಶೈಲಿ ಯಾವ ರೀತಿ ಇರುತ್ತೆ? ಗೋಧಿ ಹುಗ್ಗಿ, ಅನ್ನ ಸಾರು, ಹೋಳಿಗೆ, ಎಡಿಗೆ. 33 ದೇವ್ರು ಇರ್ತಾವ್ರಿ. 33 ಎಡಿ ಮಾಡ್ಬೇಕು. ಹೂರ್ಣದ ಹೋಳಿಗೆ, ಅನ್ನ ಸಾರು ಅವೆಲ್ಲರೂ ಆ ಪೂಜಾರಿಗಳು ಬಂದು ಒಯ್ತಾರೆ. ಓಕೆ, ಈ ರೀತಿಯಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ ಇವಾಗಲೂ. ಆವಾಗಿನ ಕಾಲದಲ್ಲಿ ಯಾವ ರೀತಿ ಇತ್ತು? ನಿಮ್ಮ ತಾತ ಅವರು ಎಲ್ಲ ನಿಮ್ಮ ತಂದೆಯವರು ಹೇಳಿದ್ದು ಕತೆಗಳು ದಸರಾದ್ದು ಎಲ್ಲ ಹಳ್ಳಿಯವರು ಬರ್ತಿದ್ದಾರೆ. ಸುತ್ತೂರಿನವರೆಲ್ಲ ಎಷ್ಟು ಜನ ಇರ್ತಾ ಇತ್ತು? ಆಗ ಸಾವಿರಾರು ಗಟ್ಟಲೆ ಬಂದು ಎಲ್ಲ ವಾಡೆ ಸಾರಿಸಿ ಮೊದಲು ಸಗಣಿ ರಾಡಿಲೇ ಬಳಿಬೇಕಾಗ್ತದೆ. ಇವಾಗ ನಾವಿಲ್ಲಿ ನೋಡ್ತೀವಲ್ಲ ಕಪ್ಪಡಿ ಕಲೆ ಅದಿರ್ಲಿಲ್ಲ. ಸಗಣಿ ರಾಡಿಲೇ ಬಳಿಬೇಕು. ಎಲ್ಲ ರೈತರು ಬಂದು ಬಳದು ಹೋಗಿದ್ರು ದಸರಾ ಮುಗಿಸ್ಕೊಂಡು. ಅಂದ್ರೆ ಇಲ್ಲೇ ಎಲ್ಲ ತಂಗ್ತಾ ಇದ್ರು, ಉಳಿಲಿಕ್ಕೆಲ್ಲ ವ್ಯವಸ್ಥೆ ಇತ್ತು. ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಸಿಪಾಯಿ ಲುಕ್ ಬರ್ತಾ ಇದೆ. ಓಕೆ, ನಿಮ್ಮ ಹೆಸರು? ನಿಮ್ದು? ಓಕೆ, ಇದ್ರ ಜೊತೆಗೆ ನೀವೇನ್ ಕೆಲಸ ಮಾಡ್ತೀರಾ? ಓಕೆ, ಹಾ ಹಾ ಹಾ, ಓಕೆ, ಬನ್ನಿ. ನಂತರ ಇನ್ನೇನೆಲ್ಲ ನೋಡ್ಬೋದು ಇಲ್ಲಿ? ಒಳಗಿನ ಸಲ್ಲಿಸುವ ಮನೆ ನೋಡಬಹುದು, ಅಡಿಗೆ ಮನೆ, ದೇವ್ರ ಮನೆ, ಒಳಗೆ ಹೋಗ್ಬೇಕಾಗುತ್ತೆ. ಓಕೆ, ಸೂಪರ್. ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಇದು ಯಾವ ಮಾದರಿಯಲ್ಲೆಲ್ಲ ಇದೆ? ಕಂಬ ಸಾಲುಗಳಾಗಿರ್ಬೋದು, ಈ ಡಿಸೈನು? ಇವು ಅಷ್ಟಲಿಂಗ ಅಂತೇಳಿ 8 ಇವನು ಮಾಡಿರ್ತಾರೆ. ಇವು 8 ದಿಕ್ಕಿಗೆ ಅಷ್ಟಲಿಂಗ. ಇವೆಲ್ಲ ಅವು ದೇವತೆಗಳು, ಅವು ಏನೋ ಬಂದರೂ ದೃಷ್ಟಿ ಈ ವಾಡಿದ ಮೇಲೆ ಬೀಳಬಾರ್ದು ಅಂಥೇಳಿ ಅವ್ನು ಮಾಡಿರ್ತಾರೆ. 8 ಇವು ಅದಾವ ನೋಡ್ರಿ ಅವು. ಹಾಂ, ಹೌದು, ಸುತ್ತ ಇದ್ದಾವಲ್ಲ. ಓಕೆ, 8 ಇವು ಅದಾವ. ಇದಕ್ಕೇನಾದ್ರು ಪೈಂಟ್ ಹೊಡೆದಿದ್ದೀರಾ ನೀವು? ಮೊದಲು ಹುರುಮಂಜೆ ಇತ್ತಲ್ರಿ, ಅಗಸಿ ಎಣ್ಣೆ. ಓಕೆ, ಈಗೆಲ್ಲ ಮೊದಲು ಹಳೆ ಅಗಸಿ ಎಣ್ಣೆ ಅಷ್ಟೇ ಅಲ್ರಿ, ಈಗ ಫ್ರೆಂಚ್ ಪಾಲಿಶ್ ಎಲ್ಲ ಬಂದಿದ್ದು. ಮೊದಲು ಅಗಸಿ ಎಣ್ಣೆ ಹಚ್ಕೊಂತ ಹೋಗಿಬಿಡೋದು. ಇಲ್ಲೆಲ್ಲ ಉಕ್ಕೆಲ್ಲ ನೋಡ್ತೀವಿ. ಅವೆಲ್ಲ ಇವನ್ ಕಟ್ಟಕ್ಕೆ ಅವು ಗಾಳಿ ಬೀಸಬಾರ್ದು, ಕರ್ಟನ್ ದೀಪ ಇರ್ತಿರ್ತಲ್ಲ, ಅದಕ್ಕೆ ಗಾಳಿ ಬಡಿಬಾರ್ದು ಅಂತೇಳಿ ಇವನ್ ಹಾಕ್ತಿದ್ರು. ಓಕೆ, ಸಾಮಾನ್ಯವಾಗಿ ಎಲ್ಲ ಬಂದ್ರೆ ಎಲ್ಲಿ ಕೂರ್ತಾ ಇದ್ರು? ಎಲ್ಲ ಈ ಕಡೆ ಕೂತಿದ್ರು. ಈ ಕಡೆಗೆ ಜನಸಾಮಾನ್ಯರಿಗೆ ಎಲ್ರಿಗೂ ಈ ಕಡೆ, ಈ ದೇಸಾಯಿಯವ್ರಿಗೆ ಅಷ್ಟೇ ಆ ಕಡೆ, ಅಲ್ಲೇ ಆ ಕಡೆ ಕೂರ್ತಾ ಇದ್ದಿದ್ದು. ಇವಾಗ ವಾರ್ಡ್ಗೆ ಒಳಗಡೆ ಹೋಗ್ಬೇಕಂದ್ರೆ ಅಲ್ಲಿ ಒಂದು ನೋಡ್ತೀವಲ್ಲ, ಅದು ಯಾವ್ದ್ರ ಮನೆ? ಅದು ಯಜಮಾನ್ ನಮ್ಮ ಅಜ್ಜನವರು ಅಲ್ಲಿ ಇರ್ತಿದ್ರು. ನೋಡ್ಬೋದು ಅದನ್ನ. ಇವಾಗ ನಾವು ಬನ್ನಿ ನೋಡ್ಕೊಂಡು ಒಳಗಡೆ ಹೋಗಿ. ಇಲ್ಲೆಲ್ಲ ದೀಪ ಎಲ್ಲ ಇಡ್ಲಿಕ್ಕೆ ಗೂಡು. ಏನದು ಹಂಗೆ ತೆಗೆದ್ಬಿಟ್ರಲ್ಲ, ಲಾಕ್ ಹಾಕಿರ್ನಿಲ್ವಾ? ಲಾಕ್ ಆಗುತ್ತೆ ಇದು. ಈಗ ಲಾಕ್ ಆಯ್ತು, ಇದನ್ನು ತೆಗೆದ್ರೆ ಬರುತ್ತೆ. ಓ, ಅದು ಟ್ರಿಕ್ಸಲ್ಲಿ ತೆಗಿಬೇಕು, ಸುಮ್ಮನೆ ಹಿಂಗೆ ಇದು ಮಾಡಿದರೆ ಬರಲ್ಲ. ಒಳ್ಳೆ ದೇವಸ್ಥಾನದ ಬಾಗಿಲಿದ್ದಂಗೆ ಇದೆಯಲ್ಲ ದೇಸಾಯಿ ಸರ್, ತುಂಬ ಸಖತ್ತಾಗಿದೆ. ಬನ್ನಿ ಒಳಗಡೆ ನೋಡೋಣ. ಒಳಗೆ ಏನಿಲ್ರಿ ಮೇಡಮ್, ಈಗೆಲ್ಲ ಮಾಡೋರೆ. ಅಲ್ಲಿ ಹೊರಗಡೆ ಅಷ್ಟು ಬಿಸ್ತಿದ್ದಲ್ಲಿ ಸೆಕೆ ಆಗ್ತಾ ಇಲ್ಲ. ಇಲ್ಲ, ಮೇಲ್ಮುದ್ದೆ ಇರುತ್ತಲ್ಲ, ಮೇಲ್ಮುದ್ದಿದ್ದು ಮೇಲೆ ಕಾಂಕ್ರೀಟ್. ಓ, ಇಲ್ಲೆಲ್ಲ ನೋಡ್ತೀವಲ್ಲ ಸಜ್ಜೆ ರೀತಿ, ಇಲ್ಲಿ ಈ ರೀತಿ ಮಾಡ್ತಾ ಇದ್ದಿದ್ದು ಮರದಲ್ಲಿ. ಓಕೆ, ಸೂಪರ್. ಈ ಕಡೆ ಎಲ್ಲಿಗೆ ಹೋಗುತ್ತೆ? ಆ ಕಡೆ ಒಂದು ರೂಮ್ ಇದೆ. ಹಳೆ ಲ್ಯಾಟ್ರಿನ್. ಇದೇನಿದು ಗುರುಗಳೇ? ನಾಗುಬಾಯಿ ನಮ್ಮ ಮುತ್ತಮ್ಮ ತೀರಿದಾಗ. ಓಕೆ, ಈ ರೀತಿ ಮಾಡಿದ್ದು ಅವರ ಆರಾಧನೆ ಕ್ರಿಯೆಯಲ್ಲಿ ಮಾಡಿದ್ದು. ಈಗ ಡೆಡ್ ಆಗ್ಬಿಟ್ಲೆ ಹಿಂಗೆ ಕುಂದರ್ಸ್ತಾರೆ, ಆಮೇಲೆ ಹೋಯ್ತಾರೆ ನಮ್ಗೆ. ಓಕೆ, ಇಲ್ಲೆಲ್ಲ ಒಡವೆಗಳೆಲ್ಲ ಹಾಕೊಂಡಿದ್ದಾರಲ್ಲ, ಇದೆಲ್ಲ ಚಿನ್ನದ? ಎಷ್ಟಿತ್ತು ಬಂಗಾರ? ಅವಾಗ ಭಾಳ ಇತ್ತು ಬಿಡ್ರಿ, ಈಗೆಲ್ಲ ಸೀಲಿಂಗ್ ಆ್ಯಕ್ಟ್ ಪ್ರಕಾರ ಹೋಯ್ತಲ್ಲ. ಇದ್ರ ಯಾಕೆ ವೆಲ್ ಟ್ಯಾಕ್ಸ್ ಅಂತ ಬಂತಲ್ರಿ, ಆ ಬಂಗಾರಕ್ಕೂ ಟ್ಯಾಕ್ಸ್ ಇತ್ತಾಗ. ನಮ್ಮ ವಾಡಿದಲ್ಲಿ ಇಷ್ಟು ಬಂಗಾರ ಐತೆ ಅನ್ನೋದಕ್ಕೆ ಟ್ಯಾಕ್ಸ್ ಇತ್ತು. ಎಷ್ಟಿತ್ತು ಅವಾಗ? ಅವಾಗ ಭಾಳ ಇತ್ತು ಬಿಡ್ರಿ, ಏನು ಕ್ವಿಂಟಲ್ ಗಟ್ಟಲೆ ಇತ್ತು. ಈಗೆಲ್ಲ ಹೋಯ್ತಲ್ಲ, ಸಪ್ರೇಟ್ ಅದು. ಓಕೆ, ಇದ್ಯಾವುದು ಈ ಕಡೆ? ಈಗ ಈ ಕಡೆ ಒಂದು ರೂಮ್. ಯಾರು ಇರ್ತಾ ಇದ್ರು ಮುಂಚೆ? ಮೊದಲು ಎಲ್ಲರೂ ಇರ್ತಿದ್ರಲ್ಲ.
ಒಂದು ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಇರ್ತಾ ಇತ್ತಾ? ಮೊದಲೆಲ್ಲ ಇವರೆಲ್ಲ ಇಲ್ಲೇ ಇರ್ತಿದ್ರಲ್ಲ. ಇವು ಹಾಳಿ ತೆಗಿರಲಿ ಇವ್ರು ಬರ್ರಿ. ಓಕೆ. ಓ, ಇದು ಅವಾಗಿಂದು ಕನ್ನಡಿ ಮೇಕಪ್ ಸ್ಟ್ಯಾಂಡು. ಸೈಡ್ ಮೇ ಓಪನ್ ಮಾಡ್ಬೋದಾ? ಓ, ಈ ರೀತಿಯಾಗಿ ಕಣ್ಣಿಗೆ ಬೇಕಂತ ಕಾಡಿಗೆ ಹಣೆ ಬಟ್ಟೆ ಎಲ್ಲ ಇಟ್ಕೊಳ್ತಾ ಇದ್ದಿದ್ದು. ಇದು 1855ದಾಗ ಆಗಿದ್ದು. 1855. ಈ ಯಾಕಂದ್ರೆ ಈ ಗ್ಲಾಸ್ ಹಿಂದೆ ಇದು ಹೋಗಿತ್ತು ಇದಕ್ಕೆ ಪೇಂಟ್. ಪೇಂಟಿಂಗ್ ಇತ್ತು ಮುಂಚೆ. ಹಿಂದೆ ಪೇಂಟ್ ಇರ್ತೈತೆ ರೀ ಗ್ಲಾಸ್ ಹಿಂದೆ. ಹೌದು, ಗ್ಲಾಸ್ ರಿಫ್ಲೆಕ್ಟ್ ಆಗಬಾರ್ದಲ್ಲ, ಅದಕ್ಕೆ ಪೇಂಟ್ ಮಾಡಿದ್ರು. ಹಿಂದೆ ಪೇಂಟ್ ಇರ್ತೈತೆ. ಅವಾಗ ಹೇಳಿದ್ರು ನಾನು 1855ದಾಗ ಆಗೈತೆ ರೀ ಈ ಟೈಪ್ ಈ ಗ್ಲಾಸ್ ಸಿಗಲ್ಲ ಅಂತೇಳಿ. ಓಕೆ, ಇನ್ನೊಂದು ದೊಡ್ಡ ಕನ್ನಡಿ ಸೂಪರ್ ಸೂಪರ್ ಸರ್. ಅದೆಲ್ಲ ಐತಿ. ಇದೇನಿದು? ಶ್ರಾವಣ ಮಾಸದಲ್ಲಿ 4 ಸೋಮವಾರ ಬರ್ತಿದ್ದವು ರೀ. ಓಕೆ. ಅವಾಗ ಒಂದೊಂದು ಗೊಂಬೆ ಇಟ್ಟು ಕಡೆ ಸೋಮವಾರ ಗೊಂಬೆಗಳನ್ನು ಹೊಳಿಗೆ ಬಿಡ್ತಿದ್ರು ಮಣ್ಣಿನ. ಓ, ಅದಕ್ಕೋಸ್ಕರ ಅಲಂಕಾರ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೋಸ್ಕರ. ಹೆಂಗೆ ಗೊಂಬೆ ಕೂರ್ಸೋದಿದೆ? ಹೆಂಗೆ ಓಪನಿಂಗ್? ಇಲ್ಲೆಲ್ಲ ಕುಂದಿರ್ತಿದ್ರು. ಓ, ಆ ರೀತಿ. ಇದನ್ನೇನು ಓಪನ್ ಈ ಥರ ಏನು ಹೇಳಿ? ಓಪನ್ ಆಗಲ್ಲ, ಒಂದೊಂದು ಇದರಲ್ಲಿ ಒಂದೊಂದು. ಅಲ್ಲೇನೋ ಬರ್ದಿದ್ದಾರಲ್ಲ, ಅದೇನದು? ಅವ್ರು ಯಾರ ಮಾಡಿಸಿದ್ದೈತ್ರಿ. ನಾಗುಬಾಯಿ. ಅವ್ರು ಮಾಡಿಸಿದ್ದು. ಕುಂಕುಮ ಸೌಭಾಗ್ಯವತಿ ಬಾಯಿ ನಾಗುಬಾಯಿ. ಓ, ಕುಂಕುಮ ಸೌಭಾಗ್ಯವತಿ ಬಾಯಿ ನಾಗುಬಾಯಿ. 14ನೇ ಗಾದಿ ಮಾಲಕಿ. ಓಕೆ. ಹೊಸರಿತ್ತಿ ಬಡಿಗೆರ್ ಮಾಡಿದ್ದು. ಓ, ಯಾರು ಮಾಡಿದ್ದು ಅಂತ ಹೇಳಿ. ಆ ಕಾರ್ವಿಂಗ್ ವರ್ಕ್ ಇದೆಯಲ್ಲ ಸರ್, ಅದೇ ಒಂದು ಅದ್ಭುತ. ನೋಡ್ಬೇಕಂತ ಖುಷಿ ಕೊಡುತ್ತೆ. ಈಗ ಟೈಪ್ ಮಾಡೋಕ್ಕಾಗಲ್ಲ ರೀ. ಮಾಡಿಸೋದಕ್ಕೂ ಆಗಲ್ಲ, ಅಷ್ಟು ದುಡ್ಡು ಬೇಕು. ದುಡ್ಡು ಬೇಕು, ಲಕ್ಷಗಟ್ಟಲೆ ಬೇಕು. ಅದು ಯಾವ ಭಾಗಕ್ಕೆ ಹೋಗುತ್ತೆ? ಈ ಕಡೆ ಹೊರಗಡೆ ಹೋಗುತ್ತೆ. ಓ, ಮುಂಚೆಯಿಂದಲೂ ಓಪನ್ ಇತ್ತು, ಇವಾಗ ಕ್ಲೋಸ್ ಮಾಡಿದ್ದೀರಾ? ಈಗ ಯಾರು ಇರಲ್ಲಲ್ರಿ. ಹಾಗಾಗಿ ಓಕೆ, ಬನ್ನಿ ಒಳಗಡೆ ನೋಡೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.